ಅವನಿಗೆ ಸಿಗರೇಟ್ ಹಚ್ಚಿದವನು ಇವ್ರೇನಾ? ಡ್ರಾಮಾ ಇವನ್ ಬುದ್ಧಿನೇ ಹಂಗೆ, ಏನ್ ಬೀಡ ಸರ್? ತಿನ್ನೋದು, ಸಿಗರೇಟ್ ಸೇದೋದು. ಅಲ್ಲ, ಸಿಗರೇಟ್ ಸೇದೋವಾಗ ಹಾ. ನಾನು ನೋಡಿದೆ ಅವನಿಗೆ, ಅವನು ಮೆತ್ತಿಗೆ ಒಂದು ಸಿಗರೇಟ್ ತಗೊಂಡ. ಈ ವಯಸ್ಸು ಮೀಸೆ ಬರ್ತಾ ಇದೆ, ಸೇದಪ್ಪ ಅಂದ. ಅಣ್ಣನಿಗೆ ಹೇಳ್ಬೇಡ ನೋಡಿ, ಯಾರಿಗೆ ಹೆದರಿಲ್ಲ ಅವನು. ಅಣ್ಣನಿಗೆ ಹೇಳ್ಬೇಡ, ಅಕ್ಕನಿಗೆ ಹೇಳಿದ್ರೆ ಪರವಾಗಿಲ್ಲ, ಅಣ್ಣನಿಗೆ ಹೇಳ್ಬೇಡ. ಅಷ್ಟು ಹೆದರಿಕೆ ಅವನ ಬಗ್ಗೆ. ಆಮೇಲೆ ಸ್ವಲ್ಪ ವರ್ಷ ಆದಮೇಲೆ ಇಬ್ಬರು ಬೈ ಟು ಮಾಡೋರು, ಕಾಫಿ ತರ. ಅಂದರೆ ಅಷ್ಟು ಮೋರ್ ದೆನ್ ದ ಬ್ರದರ್, ದೇವರ್ ಫ್ರೆಂಡ್ಸ್ ಮೋರ್. ಯಾ. ಮಿಂಚಿನ ಓಟ ಕೂಡ ಇವರು ಪ್ರೊಡ್ಯೂಸರು, ಅವರು ಡೈರೆಕ್ಟರ್. ಆ ಥರ ಅಂಡರ್ಸ್ಟ್ಯಾಂಡಿಂಗ್ ಅಣ್ಣ ತಮ್ಮಂದ್ರನ್ನ ನಾನು ನೋಡಿದ್ದೀನಿ, ಬೇರೆ ಎಲ್ಲೋ ನೋಡಿದ್ದೀನಿ. ಸೊ ಇಟ್ ವಾಸ್ ಅ ಗ್ರೇಟ್ ರಿಲೇಶನ್ಶಿಪ್ ಬಿಟ್ವೀನ್ ದೀಸ್ ಟು. ಆ ಥರ ಮತ್ತೆ ಹುಟ್ಟಲ್ಲ, ಅಥವಾ ನಾನು ನೋಡಲ್ಲ ಬಹುಶಃ. ಶಂಕರ್ ಡೈರೆಕ್ಷನ್, ಅನಂತ್ ಅವ್ರ ಆಕ್ಟಿಂಗ್, ಮೋಸ್ಟ್ ಆಫ್ ದ ಸೀರಿಯಲ್ಸ್. ಆಕ್ಸಿಡೆಂಟ್, ಮಿಂಚಿನ ಓಟ, ಅವ್ರ ಜೊತೆಗೆ ಅಭಿನಯಿಸಿದಂತ ಚಿತ್ರಗಳ ಒಂದು ವಿಡಿಯೋ ಇದೆ ನಮ್ಮ ವೀಕೆಂಡ್ ಟೆಂಟಲ್ಲಿ. ಸರ್, ಆ ಪೀರಿಯಡ್ ಅಲ್ಲಿ ನೀವಿಬ್ರು ಬ್ರದರ್ಸು ಲಿಟ್ರಲಿ ಯು ಆರ್ ರೂಲಿಂಗ್ ದ ಇಂಡಸ್ಟ್ರಿ. ಒಂದ್ ಕಡೆ ನಿಮ್ಮ ರೊಮ್ಯಾಂಟಿಕ್ ರೋಲ್ಸ್, ಇನ್ನೊಂದ್ ಕಡೆ ಅವರು ಆಕ್ಷನ್ ಫಿಲ್ಮ್ಸ್, ಇಬ್ರು ಜೊತೆಗೆ ಮಾಡಂತ ಈ ಚಿತ್ರಗಳು. ಇನ್ಫ್ಯಾಕ್ಟ್ ಆ ಫಸ್ಟ್ ಹಾಡು ನೀವೇ ಹಾಡಿದ್ರಿ, ನೀವಿಬ್ಬರೇ ಹಾಡಿದ್ರಿ ಅನ್ಸುತ್ತೆ, ಮಿಂಚಿನ ಓಟ ಅಲ್ಲ ಹಾಡಿದ್ರು. ಯಾ, ಅಂಡ್ ದೆನ್ ಯು ರೋಟ್ ದಟ್ ವಂಡರ್ಫುಲ್ ಬುಕ್ ಅಬೌಟ್ ಯುವರ್ ಬ್ರದರ್. ಸೊ ವಿಲ್ ಟಾಕ್ ಅಬೌಟ್ ಶಂಕರ್ ಅಬ್ಬರಿ ಕೂತಳಿ ಬಂದಿ ಬರೋರು. ಥ್ಯಾಂಕ್ ಯು. ಸೊ ಆ ಬುಕ್ ಬಗ್ಗೆ ಆಗಲಿ, ಆ ಮೂವೀಸ್ ಬಗ್ಗೆ ಆಗಲಿ, ಅಥವಾ ಶಂಕರ್ ನಾಗ್ ಅವ್ರ ಬಗ್ಗೆ, ಆನ್ ದಿ ಟಾಪ್ ಆಫ್ ದಿ ಮೈಂಡ್, ವಾಟ್ ಎವರ್ ಯು ವಾಂಟ್ ಟು ಸೇ. ಅವನ ಬಗ್ಗೆ ಎಲ್ರಿಗೂ ಗೊತ್ತಿದೆ, ಕರ್ನಾಟಕದಲ್ಲಂತೂ ಎಲ್ರಿಗೂ ಬಂದಿದೆ. ನೋಡಿ, ಮಂದೀಪ್ ಕೂಡ ಹೇಳಿದೆ, ಅವನು ನನ್ನ ಜೊತೆಯಲ್ಲೇ ಬೆಳೆದ ಮುಂಬೈನಲ್ಲಿ. ಅವನು ಚಿಕ್ಕಂದಿನಿಂದ ಒಂದು ರೀತಿಯಲ್ಲಿ ನಾನು ಅವನಿಗೆ ಅಣ್ಣ, ಅದರ ಇನ್ನೊಂದು ರೀತಿಯಲ್ಲಿ ನಾನು ಅವನಿಗೆ ಸಾಕು ತಂದೆ ಆದೆ. ಅಫ್ಕೋರ್ಸ್ ತಮ್ಮನನ್ನಾಗಿ. ಅವನಿಗೆ ನನ್ನ ಬಗ್ಗೆ ಇದ್ದ ಪ್ರೀತಿ ಗೌರವ ಅದು ಬೇರೆ. ಬಟ್ ನಾನು ಸಿನಿಮಾಗೆ ಬಂದೆ, ಅವನು ಸಿನಿಮಾ ಬಂದ, ಇದೆಲ್ಲ ಇಲ್ಲಿ ಮಾಡಿದ್ದಾಯ್ತು. ಕೇವಲ 12 ವರ್ಷದಲ್ಲೇ ಎಷ್ಟೊಂದು ಒಂದು ಸಾಧನೆ ಮಾಡಿದ ಸಿನಿಮಾ ರಂಗಕ್ಕೆ ಬಂದ ನಂತರ. ಅವನ ಮೊದಲ ಚಿತ್ರದಲ್ಲೇ ಅವನಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಗಬೇಕು ಒಂದಾನೊಂದು ಕಾಲದಲ್ಲಿ. ಆ್ಯಂಡ್ ಅವನಿಗೆ ನಿರ್ದೇಶನದತ್ತ ಹುಚ್ಚಿತ್ತು. ಅದನ್ನು ಮಾಡಾಯಿತು, ಸಿನಿಮಾ ಮಾಡಿದ್ವಿ. ಆಮೇಲೆ ಮಾಲ್ಗುಡಿ ಡೇಸ್ ಮಾಡಿ ಅದರಲ್ಲೂ ತುಂಬ ಆ ರೀತಿ ಚೆನ್ನಾಗಿ ನಡೆದಿತ್ತು. ಎಲ್ಲೋ ಸ್ವರ್ಗಕ್ಕೆ ಕಿಚ್ಚಿಟ್ಟ ಹಾಗೆ ಅಂತ ಅಂತಾರಲ್ಲ, ಹಾಗೆ ಹಠಾತ್ತನೆ ಭಗವಂತ ಅವನು ಕರ್ಕೊಂಡು ಹೋಗ್ಬಿಟ್ಟ. ಬಹಳ ಅನಪೇಕ್ಷಣೀಯ, ಯಾರು ಅಪೇಕ್ಷಣೆ ಮಾಡಿರಲಿಲ್ಲ. ಮಾತ್ರವಲ್ಲ, ಅಷ್ಟೊತ್ತಿಗೆ ಅವನು ಕೂಡ ಏನೋ ಬಹುಶಃ ಅವನಿಗೆ ದೇವರ ಆಯುಷ್ಯ ಕೊಟ್ಟಿದ್ದೇ. ಯಾಕೆ ನಾವು ಚರ್ಚೆ ಮಾಡುವಾಗ ನಾನು ಅನೇಕ ಸಲ ಹೇಳಿದ್ದೇನೆ, ಜೀವನದಲ್ಲಿ ಪ್ರತಿಯೊಂದು ಕೂಡ ಪೂರ್ವ ನಿರ್ಧಾರಿತ ರಮೇಶ್, ಪ್ರೀ ಡಿಟರ್ಮಿಂಡ್. ನಾವು ಬರೀ ನಿಮಿತ್ತ ಮಾತ್ರ ಭವಸವ್ಯ ಸಾಚಿನಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಹಾಗೆ ನಿಮಿತ್ತ ಮಾತ್ರ ನಾವೆಲ್ಲ ಇದ್ವಿ. ಹಠಾತ್ತನೆ ಅವನನ್ನು ಕರ್ಕೊಂಡು ಹೋದಾಗ ಅವನಿಗೇನೋ 2 ವರ್ಷದಿಂದ ಅರ್ಲಿಯರ್ ಮಾಲ್ಗುಡಿ ಡೇಸ್ ಆಯಿತು, ಎಲ್ಲ ಆಯಿತು, 87, 88 ಆಗ್ತಿದ್ದಂಗೆ ಒಂದು ಚಡಪಡಿಕೆ, ಇದು ಮಾಡಬೇಕು, ಅದು ಮಾಡಬೇಕು, ಈ ಪ್ರಾಜೆಕ್ಟು, ಆ ಪ್ರಾಜೆಕ್ಟು. ಅದೇ ರೀತಿ ನಾವು ಸಂಕೇತ ಹಾಕ್ಕೊಂಡಿದ್ದು ಅವಸರದಲ್ಲಿ. ಅದು ಸರಿಯಾಗಿ ಅಷ್ಟು ಹೋಗ್ತಿರಲಿಲ್ಲ. ಇನ್ ದ ಸೆನ್ಸ್ ನಾವು ಫೈನಾನ್ಷಿಯಲಿ ಬಹಳ ಟ್ರಬಲಲ್ಲಿದೆ. ಅದೇ ಸಮಯದಲ್ಲಿ ಇನ್ನೊಂದು ಪ್ರಾಜೆಕ್ಟ್ ಅಂತ ಕಂಟ್ರಿ ಕ್ಲಬ್ ಮಾಡೋಕ್ಕೆ ಅಥವಾ ಈ ರೀತಿ ಈ ಪ್ರಾಜೆಕ್ಟ್ ಆ ಪ್ರಾಜೆಕ್ಟ್ ಈ ಥರ ಎಲ್ಲ ಆಗಿ ನಾನು ಅವನಿಗೆ ಹೇಳ್ತಿದ್ದೆ, ನೋಡು ನೀನು ಹೋಗೋ ಸ್ಪೀಡಲ್ಲಿ ಏನು ಅಂತ ಗೊತ್ತಿಲ್ಲ. ಒಂದು ವೇಳೆ ನಾವಿಬ್ಬರೂ ಇದ್ದಾಗ ನಮಗೆ ಸಾಲ ಕೊಡೋರು ಬಹಳ ಜನ ಇರ್ತಾರೆ. ಹೇಳಿದ ಸಹಿ ಹಾಕಿದ ಕೂಡಲೇ ಸಾಲ ಕೊಡ್ತಾರೆ. ಅದು ಒಬ್ಬನಿಲ್ಲ ಅಂದರೆ ಒಬ್ಬನು ಹೋದವನು ಬಚಾವು, ಇದ್ದವನು ಅನುಭವಿಸ್ತಾನೆ ಅನ್ನೋದು. ಯಾವ ಕ್ಷಣದಲ್ಲೇ ಆ ಮಾತಂದನು ಭಗವಂತ ಅವನನ್ನು 35ನೇ ವಯಸ್ಸಿಗೆ ಕರ್ಕೊಂಡು ಹೋಗ್ಬೇಕು. ಈಗ ನನಗೆ 67 ಆದ ಸಂದರ್ಭದಲ್ಲಿ ಅವನು ಹೋಗಿ 25 ವರ್ಷ ಆಗಿದೆ. ಅವನು ಇದ್ದಿದ್ರೆ ಅವನಿಗೆ ಇವತ್ತು 60 ಆಗ್ತಿತ್ತು. ಎಲ್ಲ ವಿಧಿ, ಎಲ್ಲ ದೈವದ್ದೇ. ಆದರೂ ಆ ಸಂದರ್ಭದಲ್ಲಿ, ಅವನು ಹೋದ ಸಂದರ್ಭದಲ್ಲಿ ಅವನು ಹೋಗಿದ್ದಾನೆ, ಅವನು ಕರ್ಕೊಂಡು ಹೋಗಿದ್ದಾನೆ ಅನ್ನುವ ನೋವು, ಒಂದು ಕಡೆ ನೋವು ಅನುಭವಿಸೋದಕ್ಕೂ ಕೂಡ ಸಮಯ ಇಲ್ಲ. ಅಂಥದ್ದು ಬೆಟ್ಟದಂಥ ಸಮಸ್ಯೆಗಳು ಉಟ್ಕೊಂಡು. ಆಮೇಲೆ ಎಲ್ಲರೂ ಹೇಳ್ತಾರಲ್ಲ, ನಿಮ್ಮ ನಿಜವಾದ ಸ್ನೇಹಿತ ಯಾರು ಅನ್ನೋದು ನಿಮ್ಮ ಕಷ್ಟಕಾಲದಲ್ಲಿ ನೋಡ್ರಿ ಅಂತ. ಸೊ ಆ ಕಷ್ಟಕಾಲ ಬಂದಾಗ ಒಬ್ಬಂಟಿಯಾಗಿದ್ದೆ. ಯಾರಾದರೂ ಹೇಳ್ಕೊಳ್ಳುವಂಥ ಸ್ಥಿತಿ ಇಲ್ಲ, ಕೇಳುವಂಥ ಸ್ಥಿತಿಯಲ್ಲಿಲ್ಲ.
ಆ ಸಂದರ್ಭದಲ್ಲಿ ನನಗೆ ಗಟ್ಟಿಯಾಗಿ ಬೆನ್ನಿಗೆ ಒಂದು ಬೆನ್ನೆಲುಬು ಅಲ್ಲ, ಒಂಥರ ಐರನ್ ರಾಡ್ ಆಗಿ ನಿಂತವಳು ನನ್ನ ಪತ್ನಿ ಗಾಯತ್ರಿ. ವಾವ್. ಅದಕ್ಕೆ ಸುಮಾರು 2000 ವರ್ಷ, 10 ವರ್ಷ ಅದರಲ್ಲೇ ಕಳೆದು ಹೋಯ್ತು. ಆ ಸಮಸ್ಯೆಯಿಂದ ಹೊರಗೆ ಬರಕ್ಕೆ 10 ವರ್ಷ ಆಯ್ತು. 10 ವರ್ಷ ಅದು ಸುಧಾರಿಸ್ಕೊಳ್ಳೋಕೆ ಆ ಸಂದರ್ಭದಿಂದ. ಹೀಗೆ ಅದರಿಂದ ಅವನ ಒಂದು ಕಡೆ ಅವನು ಹೋದನು, ಒಂದು ಕಡೆ ಇನ್ನೊಂದು ಕಡೆ ಹಿಂಗಾಯ್ತಲ್ಲ, ಎಲ್ಲೋ ಒಂದೊಂದ್ಸಲ ಅನಿಸುತ್ತೆ ಇದೇನು ದೈವ ನನ್ನ ಮೇಲೇನೆ ನನಗೆ ಶಿಕ್ಷಿಸೋದಕ್ಕೆ, ನನಗೆ ದಂಡಿಸೋದಕ್ಕೆ ಈ ರೀತಿ ಅವನನ್ನು ಕರ್ಕೊಂಡೋಗ್ಬಿಟ್ನಾ ಅಂತ ಅನಿಸ್ತದೆ. ಅದಕ್ಕೆ ನಾನು ಕೆಲವು ಕಡೆ ಶಂಕರ್ ಬಗ್ಗೆ ಇಷ್ಟೆಲ್ಲ ವರ್ಷದಿಂದ 25 ವರ್ಷದಿಂದ ಹೇಳ್ತಾನೆ ಬಂದಿದ್ದೀನಿ, ಬರೆದಿದ್ದೇನೆ, ಒಂದು ಪುಸ್ತಕವನ್ನು ಬರೆದಿದ್ದೀನಿ. ಆದರೂ ಜನಕ್ಕೆ ಆ ತರಹದ ಅವನ ಪರ್ಸನಾಲಿಟಿ ಅದು ಜನಕ್ಕೆ ಹೇಳ್ತಾರೆ. ಅದಕ್ಕೆ ಕೆಲವು ಕಡೆ ನಾನು ಹೇಳೇ ಬಿಟ್ಟಿದ್ದೀನಿ, ಹೌದು ಹಂಗಾಯ್ತು ಎಲ್ಲ ಇದು ಏನು ಮಾಡಲಿ. ಅದಕ್ಕೆ ನಾನು ಭಗವಂತ ಭಗವಂತ ಎಲ್ರಿಗೂ ಭಗವಂತನೇ, ಬಟ್ ಆ ಭಗವಂತನನ್ನು ನಾನು ಕ್ಷಮಿಸೋದಿಲ್ಲ ಅವನನ್ನು ಅಷ್ಟು ಬೇಗ ಹೇಳ್ಕೊಂಡು ಹೋಗಿದ್ದಕ್ಕೆ. ರೈಟ್. ಚಂದ್ರು, ನೀವು ಹೇಳ್ತಿದ್ರಿ ಅವತ್ತು ನೀವು ಅಲ್ಲಿದ್ರಿ, ಸಮಥಿಂಗ್ ಲೈಕ್ ದಟ್, ಯು ವರ್ ಇನ್ ದಾವಣಗೆರೆ ಅಟ್ ದಟ್ ಟೈಮ್. ನಾನು ನಮ್ಮ ಅಪ್ಪ ಅಮ್ಮ ದಾವಣಗೆರೆಯಲ್ಲಿ ಇದ್ರು, ನಾನು ಬೆಂಗಳೂರಲ್ಲಿ ಒಬ್ಬನೇ ಇದ್ದೆ. ಆವತ್ತಿನ ದಿವಸ ಅಲ್ಲಿ ಹೋದಾಗ ಡಾಕ್ಟರ್ ನಾಗಪ್ರಕಾಶ್ ಅಂತ ಹೇಳಿ ಅವರು ಪ್ರೊಡ್ಯೂಸರ್, ಸಿನಿಮಾ ಪ್ರೊಡ್ಯೂಸರು, ದಾವಣಗೆರೆಯಲ್ಲಿ ಭಾಳ ದೊಡ್ಡ ಡಾಕ್ಟ್ರ್ ಅವರು ನನಗೆ ಫೋನ್ ಮಾಡಿದ್ರು. ನಾನು ಅವ್ರನ್ನ ಭೇಟಿ ಮಾಡೋಕ್ಕೆ ದಾವಣಗೆರೆಗೆ ಹೋಗ್ತಿದ್ದೆ. ಸೊ ನಾನು ಬಂದಿದ್ದೀನಿ ಅಂತ ತಿಳ್ಕೊಳಕ್ಕೆ ಫೋನ್ ಮಾಡಿ ಹಿಂಗಾಗಿದೆ ಕಣೋ, ನಾನು ಬರ್ತೀನಿ ಹೋಗೋಣ ಅಂತ ಹೇಳಿದ್ರು. ಆಮೇಲೆ ಅವರು ನಮ್ಮ ಮನೆಗೆ ಬಂದು ನನ್ನನ್ನು ಪಿಕಪ್ ಮಾಡ್ಕೊಂಡು ವಿ ವೆಂಟ್ ಟು ದ ಸ್ಪಾಟ್. ಒಂಥರ ಇಟ್ ವಾಸ್ ಎ ಶಾಕ್. And I don't know whether it was his quality or his weakness. He was too fast. ಎಲ್ಲದರಲ್ಲೂ ಅವಸರ. ಅವನು ನನಗೆ ಶೂಟಿಂಗ್ 6 ಗಂಟೆ ಮುಗಿದ್ರೆ 7:45 ಗಂಟೆಗೆ ಬೆಂಗಳೂರಿಂದ ಫೋನ್ ಮಾಡೋನು. ಸರ್, ನಾನು ಹೇಳಿದ್ದೆ ಇನ್ಸ್ಟ್ರಕ್ಷನ್, ಆಸ್ ಸೂನ್ ಆಸ್ ಯು ರೀಚ್ ಬ್ಯಾಂಗ್ಳೂರ್, ಎವ್ರಿ ಡೇ ಫ್ರಮ್ ಮೈಸೂರು ಟು ಬ್ಯಾಂಗ್ಳೂರ್ ಯೂಸ್ ಟು ಶಟಲ್ ಬೈ ಹಿಸ್ ಕಾರ್. 1:45 ಗಂಟೆಗಳಲ್ಲಿ ಬಂದ್ಬಿಟ್ಟು, ಯಾಕೆ ಶಂಕರ್ ಇಷ್ಟು ಫಾಸ್ಟಾಗಿ ಹೋಗ್ತೀರಾ, ಅಟ್ಲೀಸ್ಟ್ ಯು ರಿಕ್ವೈರ್ 2.5 hours ಬೈ ದಿಸ್ ರೋಡ್ ಅಂತ ಹೇಳಿದ್ರೆ, ಇಲ್ಲ ನನಗೆ ಅಲ್ಲಿ ಕೆಲಸ ಇದೆ. ಆ್ಯಂಡ್ ಮಾರ್ನಿಂಗ್ 7:30 ಯೂಸ್ ಟು ರಿಪೋರ್ಟ್ ದಿ ಶೂಟಿಂಗ್. ದಟ್ ಈಸ್ ರಿಯಲಿ ಒನ್ ಆಫ್ ಹಿಸ್ ಬೆಸ್ಟ್ ಕ್ವಾಲಿಟೀಸ್. ಹೌದು. ಹಿ ನೆವರ್ ಡಿಲೇಡ್ ಶೂಟಿಂಗ್. ಅಲ್ಲ, ಈಗಲೂ ಸರ್ ಎಲ್ಲೋ ಒಂದ್ ಕಡೆ ನಮ್ಮ ಶೋ ಅಲ್ಲಿ ಶಂಕರ್ನಾಗ್ ಅವ್ರ ಫೋಟೋ ಬಂದಾಗಿ ಆಡಿಯನ್ಸ್ ರಿಯಾಕ್ಟ್ ಮಾಡೋ ರೀತಿ ಈಗಲೂ ಆಟೋ ಹಿಂದೆ ಅವರ ಫೋಟೋಗಳು FB ಫೇಸ್ಬುಕ್ ಅಲ್ಲಿ ಸ್ಟೇಟಸ್ ಫೋಟೋ ಎಷ್ಟೋ ಜನ ಅವ್ರ ಫೇಸ್ ನ ಇಟ್ಕೊಂಡಿದ್ದಾರೆ. ಸರ್, ನೀವು ಬೆಂಗಳೂರಿನಲ್ಲಿ ಇರೋ 600 ಆಟೋ ಸ್ಟ್ಯಾಂಡ್ಗಳಲ್ಲಿ 550 ಆಟೋ ಸ್ಟ್ಯಾಂಡ್ಗಳು ಆಟೋ ಶಂಕರ್ ಎಕ್ಸಾಕ್ಟ್ಲಿ